ನಾನಿವತ್ತು ತೀರ್ಥಹಳ್ಳಿಯಿಂದ ಹರಿಗೋಳಿಗೆ ಬಂದಿದ್ದೀನಿ. ರಮೇಶ್ ಸಸಿ ತೋಟ ಅವ್ರ ಮನೆಗೆ ಬಂದಿದ್ದೀನಿ ಇವತ್ತು. ನೀವಿಲ್ಲಿ ಇದಿಷ್ಟು ನೋಡ್ತಾ ಇರೋದು ಭೂಮಿ ಮಿತ್ರ ಗೊಬ್ಬರ ಅಂತ ಹೇಳ್ಬಿಟ್ಟು. ಈ ಗೊಬ್ಬರನ ರಮೇಶ್ ಅವರು ಸುಮಾರು ವರ್ಷದಿಂದ ಮಾರಾಟ ಮಾಡ್ತಾ ಬಂದಿದ್ದಾರೆ. ನಾನು ಸಸ್ತೋಟ ರಮೇಶ, ಹಾರೇಗೋಳಿ ಪಕ್ಕ. ಭೂಮಿ ಮಿತ್ರ ಗೊಬ್ಬರ ನಾನು ಇದಾಗಲೇ ಸೇಲ್ ಮಾಡಿದ 20 ವರ್ಷ ಆಗಿದೆ. ಇದರಲ್ಲಿ ಈ ಗೊಬ್ಬರದೊಳಗೆ ಇದು ಮುರುಗೇಶ್ ನಿರಾಣಿಯವರ ಕಂಪ್ನಿಯಿಂದ ಬರೋದು. ಇದಕ್ಕೆ ಅವರು ಜಿಂಕು, ಬೋರನ್ನು, ಸೋಡಾಮಣ್ಣು, ಟೈಕೋಟರ್ಮು ಮತ್ತು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಇದನ್ನು 4 ರಿಂದ 5 kg ಬಳಸ್ಬೋದು. 4 kgಗೆ ಇದು ಒಂದು ಮೂಟಿಗೆ 300 ರೂಪಾಯಿಂದ 320 ರೂಪಾಯಿ ಆಗುತ್ತೆ. ಅವರೇಜು ಒಂದು 700 ರೂಪಾಯಿ ಖರ್ಚು ಬರುತ್ತೆ ಒಂದು kgಗೆ. 4 kg ಹಾಕಿದ್ರೆ 30 ರೂಪಾಯಿ ಖರ್ಚು ಬರುತ್ತೆ. ನಾವೇ ಬೇಸಾಯ ಮಾಡ್ಕೊಡ್ತೀವಿ. ಒಂದು ಮರಕ್ಕೆ 8 ರೂಪಾಯಿ ಹಾರೆ ಬುಟ್ಟಿ ಊಟ ಇಟ್ಕೊಂಡೇ ಬರ್ತೀವಿ. ನೀವೇನೋ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಅದನ್ನು ಹಾಕಿ ಕೊಡ್ತೀವಿ ಅದೇ ರೇಟಿಗೆ. ಈ ಕಡೆ ಫುಲ್ ಲೋಡ್ ಎಲ್ಲ ಇದೆ ಅಲ್ಲ, ಹಿಂದೆ ಇದಿಷ್ಟು ಈಗ ಖಾಲಿ ಆಗತ್ತೆ. ಇದು ಮೊನ್ನೆ 500-800 ರೂಪಾಯಿ ಬಂದಿತ್ತು, ಅದು ಫುಲ್ ಖಾಲಿ ಆಯ್ತು. ನಿನ್ನೆ ಕೂಡ 500 ರೂಪಾಯಿ ಬಂದಿದೆ, ಅದು ಖಾಲಿಯಾಗಿ ಈ ಬೆಳಿಗ್ಗೆ ಮತ್ತೊಂದು ಲೋಡ್ ಬಂದಿದೆ. ಈಗ ಖಾಲಿ ಮತ್ತೆ ಖಾಲಿ ಆಗಕ್ಕೂ ಮತ್ತೆ ಇನ್ನೊಂದು ಲೋಡ್ ಬಂದು ನಾಳೆ ಲೋಡ್ ಬರುತ್ತೆ. ಒಂದು ವಾರದಲ್ಲಿ ಒಂದು 3 ಲೋಡ್ ಅಂದಾಗ 3-4 ಲೋಡ್ ಬರ್ತಾ ಇರ್ತದೆ. ಖಾಲಿ ಆಗ್ತಾ ಇರ್ತದೆ, ಸ್ಟಾಕ್ ನಮ್ಮಲ್ಲಿ ಉಳಿಯಲ್ಲ. ಇದಕ್ಕೆಲ್ಲ ಎಷ್ಟು ಹಾಕಿದ ಗೊಬ್ಬರ? ಇದು 4 kg ಹಾಕಿದೆ. 4 kg ಹಾಕಿದೆ ಇದಕ್ಕೆ. ಭೂಮಿ ಮಿತ್ರ ಗೊಬ್ಬರ ಹಾಕಿದ್ರೆ ಈ ತರ ಎಲ್ಲ ಚೆನ್ನಾಗಿ ಬರತ್ತಂತ ಅಲ್ಲ? ಫಸ್ಟ್ ಬರುತ್ತೆ. 1 ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು, ಒಂದು 10 ಲಕ್ಷ ರೂಪಾಯಿ ಆದಾಯ. ರಿಸಲ್ಟ್ ನೋಡಿ ಭೂಮಿ ಮಿತ್ರ ಗೊಬ್ಬರ ಅದು ಎಷ್ಟು ನೀಟಾಗಿದೆ ಅಂತ. ಈ ಭೂಮಿ ಮಿತ್ರ ಗೊಬ್ಬರದಲ್ಲಿ ನಿಮ್ಗೆ ಏನು ಕಲ್ ಮಿಕ್ಸ್ ಇರಲ್ಲ, ಫುಲ್ ನ್ಯಾಚುರಲ್ ಇದು ನೋಡಿ. ಈ ಗೊಬ್ಬರನ ನೀವು ಸೆಪ್ಟೆಂಬರ್ ಇಂದ ಜೂನ್ ತಿಂಗಳ ತನಕ ಹಾಕ್ಬೋದು. ಮಳೆಗಾಲದಲ್ಲಿ ಯೂಸ್ ಮಾಡಂಗಿಲ್ಲ. ಇದೆಲ್ಲ ಕೆಲಸ ರಮೇಶ್ ಅವರೇ ನಿಲ್ಸಿ ಮಾಡಿಸಿ ಕೊಡ್ತಾರೆ. ಸುತ್ತ 10 ಮರ ಬಿಡ್ತೀವಿ. ಒಂದು ಚೀಲನ 10 ಗಿಡಕ್ಕೆ 10 ಗಿಡಕ್ಕೆ ಒಂದು ಚೀಲ. ಒಂದು ಮರ 4 kg, ಅದು 5 kg ಹಾಕಿ ನಡೆಯುತ್ತೆ. ಇದು ಕಾಳು ಮೆಣಸಿನ ಬಳ್ಳಿ. ಇದು ನಟ್ಟೀಗ 25 ದಿವಸ ತಿಂಗಳಾಯಿತು. ಈಗ 8 ದಿವಸ ಮರಗಳಿಗೆ ಕೊಡ್ಬೋದು. ನಾನು ಪ್ರತಿಯೊಂದು ಮರ ಕೊಟ್ಟಿದ್ದೀನಿ. 600 ಬಳ್ಳಿ ಕೊಟ್ಟಿದ್ದೀನಿ. 600 ಬಳ್ಳಿಗೆ 2 kg 3 kg ಬೇಡ, 1 kg ಬಂದ್ರು 600 kg ಆಗುತ್ತೆ. 6 ಕ್ವಿಂಟಲ್ ಕಾಳು ಮೆಣಸಿಗೆ ಈಗಿನ ರೇಟಲ್ಲಿ ಒಂದು 4 ಲಕ್ಷ ರೂಪಾಯಿ ಇನ್ಕಮ್ ಆಗುತ್ತೆ. 4 ಲಕ್ಷ ರೂಪಾಯಿ ತೋಟಕ್ಕೆ ಖರ್ಚೇ ಬರಲ್ಲ ನಮಗೆ, ಮತ್ತು ಅಡಿಕೆ ಹಾಗೆ ಉಳಿತಾಯ ಆಗುತ್ತೆ. ಇದು ಮನೆ ಬೇಸಾಯ ಮಾಡಿದೀವಿ. ಇದಕ್ಕೆ 3 kg ಹೆಂಗೆ ಹಾಕ್ಬೇಕು. ಇದು ಸುಮಾರು 3 ವರ್ಷ 4 ವರ್ಷ ಮರಗಳು. ಈಗ 3 kg ಬೆಳೆದು ಸಾಕು. ಗಿಡ ಹೇಗಿದೆ ನೋಡಿ, ಹಸುವಾಗಿದೆ. ಇದು ಕಾಳು ಮೆಣಸು. ಇದಕ್ಕೆ ವರ್ಷ 2 kg ಫೀಡ್ ಮಾಡೋದು ಸಾಕು. ನಾವು ಅಡಿಕೆ ಮರ ಮತ್ತು ಕಾಳು ಮೆಣಸು ಸೇರಿಸಿ 5 kg ಮಾಡ್ತೀವಿ. ಬರೀ ಕಾಳು ಮೆಣಸು ಇದ್ದಿದ್ದಾದ್ರೆ 2 ವರ್ಷ ಇದು ಹಾಕ್ಬೇಕಾದ್ರೆ ಗೊಬ್ಬರ ವರ್ಷ ಇದು ವರ್ಷ ಬೇಸಾಯ ಮಾಡಿದ್ರೆ ನಾವು 5 kg ಮಾಡ್ತೀವಿ. ಎಷ್ಟನ್ನ ಇದ್ರೆ 2 kg ಹಾಕ್ಬೋದು. ಇದರಲ್ಲಿ 500 ಮರದ 1 ಎಕರೆ. ಇದರಲ್ಲಿ ಸುಮಾರು 300 ಗಿಡ ಕೂರಿಸಿದ್ದೀನಿ. 300 ಬಳ್ಳಿ ಇದೆ. ಇವರಿಗೆ ಸುಮಾರು ಡೆಲ್ಲಿಯಿಂದೆಲ್ಲ ಪ್ರಶಸ್ತಿಗಳು ಬಂದಿದೆ. ಮೊನ್ನೆ ದಸರಲ್ಲಿ ಸಿಕ್ಕಿದ್ದು. ಇವರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಸುಮಾರು ಗೋಲ್ಡ್ ಮೆಡಲ್ ಎಲ್ಲ ಬಂದಿದೆ. ಟೋಟಲ್ 12 ಕ್ವಿಂಟಲ್ ಅಡಿಕೆಗೆ 6 ರೂಪಾಯಿ ಲೆಕ್ಕ ಹಾಕೊಂಡು ಒಂದು 7 ಲಕ್ಷ ರೂಪಾಯಿ. ಕಾಳು ಮೆಣಸು 4 ಕ್ವಿಂಟಲ್ಗೆ ಒಂದು 70 ರೂಪಾಯಿ ಲೆಕ್ಕ ಹಾಕಿಬಿಟ್ಟು ಒಂದು 3 ಲಕ್ಷ ರೂಪಾಯಿ. ಟೋಟಲಿ ಒಂದು 10 ಲಕ್ಷ ರೂಪಾಯಿ ಇನ್ಕಮ್ ಕಾಣಿಸ್ತದೆ. 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ನಾವು 1 ಎಕರೆಗೆ 9 ಲಕ್ಷ ರೂಪಾಯಿ ಉಳಿಸ್ಕೋಬಹುದು. ಇದು ಜನ ಲಾಸ್ ಅಂತಾರೆ, ಅದು ಯಾಕೆ ನಂಗೆ ಗೊತ್ತಿಲ್ಲ. ನಾನು ಗೊಬ್ಬರ ಹಾಕಿ ನೋಡಿದ್ದೇ ಆಗಲಿ ಅಥವಾ ನಾನು ವಿವರ ಕೊಡ್ತೀನಿ. ನಿಮಗೂ ಭೂಮಿ ಮಿತ್ರ ಗೊಬ್ಬರ ಬೇಕಾದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರೆಲ್ಲ ಕಡೆನೂ ಕಳಿಸ್ಕೊಡ್ತಾರೆ ನಿಮಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.